ಒಣ ತುಳಸಿಯಿಂದ ಹೀಗೆ ಮಾಡಿದರೆ ಹಣದ ಮಳೆ. ತುಳಸಿ ಗಿಡ ಒಣಗಿತೆಂದು ಎಸೆಯುವ ಬದಲು ಹೀಗೆ ಮಾಡಿದರೆ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ತುಳಸಿ ಗಿಡ ಒಣಗಿ ಹೋದರೆ ನಾವು ಏನು ಮಾಡಬೇಕು? ಒಣ ತುಳಸಿಯ ಪ್ರಯೋಜನವೇನು ಗೊತ್ತೇ? ಒಣ ತುಳಸಿಯಿಂದ ನಾವು ಹೀಗೆಲ್ಲ ಮಾಡಬಹುದು. ತುಳಸಿ ಒಣಗಿದರೆ ಈ ಕೆಲಸ ಮಾಡಿ. ಒಣ ತುಳಸಿ ಬೇರಿನ ಪ್ರಯೋಜನಗಳು. ಒಣ ತುಳಸಿಯ ಪ್ರಯೋಜನಗಳು. ತುಳಸಿ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಗಿಡಗಳಲ್ಲಿ ಅಥವಾ ಸಸ್ಯಗಳಲ್ಲಿ ತುಳಸಿಗೆ ಪ್ರಮುಖವಾದ ಸ್ಥಾನವಿದೆ. ಹಿಂದೂ ಧರ್ಮದಲ್ಲಿ ಈ ತುಳಸಿ ಗಿಡವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ, ಆಯುರ್ವೇದದಲ್ಲೂ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ತುಳಸಿಯು ಹಸಿರಾಗಿದ್ದರೆ ಅದನ್ನು ಮಂಗಳಕರ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿದರೆ ಅದನ್ನು ಅಶುಭವೆಂದು, ಕೆಟ್ಟ ಘಟನೆಗಳ ಸೂಚನೆ ಎನ್ನುವ ಉಲ್ಲೇಖವಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋದರೆ ಅದು ಸೂಚಿಸುವ ಕೆಟ್ಟ ಸೂಚನೆಗಳಿಂದ ಮುಕ್ತರಾಗುವುದು ಹೇಗೆ? ಯಾವ ಕೆಲಸಗಳನ್ನು ಮಾಡಿದರೆ ಅಶುಭ ಘಟನೆಗಳಿಂದ ಪಾರಾಗಬಹುದು? ಮನೆಯಲ್ಲಿ ತುಳಸಿ ಗಿಡ ಒಣಗಿದರೆ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ. 1. ತುಳಸಿ ಗಿಡ ಒಣಗಿದಾಗ ಈ ಕೆಲಸ ಮಾಡಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡ ಹಸಿರಾಗಿದ್ದಾಗ ಮಾತ್ರ ಅದು ಪವಿತ್ರವಾಗಿರುವುದು ಮಾತ್ರವಲ್ಲ, ತುಳಸಿ ಗಿಡ ಒಣಗಿ ಹೋದರೂ ಅದರ ಪಾವಿತ್ರತೆ ಎಂಬುದು ಎಂದಿಗೂ ಕಡಿಮೆಯಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗಿದ್ದರೆ ಆ ಗಿಡವನ್ನು ಪವಿತ್ರ ನದಿ ಅಥವಾ ಕೊಳದಲ್ಲಿ ಪೂರ್ಣ ಭಕ್ತಿ ಮತ್ತು ಗೌರವದಿಂದ ಮುಳುಗಿಸಬೇಕು. ತುಳಸಿ ಇಲ್ಲದೆ ವಿಷ್ಣು ಪೂಜೆಯಲ್ಲಿ ಆತನಿಗೆ ಏನನ್ನೇ ಅರ್ಪಿಸಿದರೂ ಅದನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ನೀವು ಒಣ ತುಳಸಿ ಎಲೆಗಳನ್ನು ವಿಷ್ಣುವಿನ ಪೂಜೆಯಲ್ಲಿ ಬಳಸಿಕೊಳ್ಳಬಹುದು ಅಥವಾ ವಿಷ್ಣು ದೇವರಿಗೆ ಆ ಎಲೆಗಳನ್ನು ಅರ್ಪಿಸಬಹುದು. 2. ಒಣ ತುಳಸಿ ಬೇರಿನಿಂದ ಹೀಗೆ ಮಾಡಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಅದರ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬಹುದು. ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ಅಖಂಡವಾಗಿ ನಿಮ್ಮ ಮನೆಯ ಮೇಲೆ ಉಳಿಯುತ್ತದೆ. ಇದರಿಂದಾಗಿ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎಂದಿಗೂ ಎದುರಿಸುವುದಿಲ್ಲ. ಆ ಮನೆಯಲ್ಲಿ ಎಂದಿಗೂ ಧನಾಗಮನವಾಗುತ್ತಿರುತ್ತದೆ. 3. ಒಣ ತುಳಸಿಗೆ ಸಂಬಂಧಿಸಿದ ಈ ವಿಷಯಗಳು ಗಮನದಲ್ಲಿರಲಿ. ಒಣಗಿದ ತುಳಸಿ ಗಿಡವನ್ನು ಕುಂಡದಿಂದ ಅಥವಾ ಕಟ್ಟೆಯಿಂದ ತೆಗೆದ ತಕ್ಷಣ ಆ ಸ್ಥಳದಲ್ಲಿ ಮತ್ತೊಂದು ಹೊಸ ತುಳಸಿ ಗಿಡವನ್ನು ನೀವು ನೆಡಬಹುದು. ನೀವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಬಯಸಿದರೆ ಗುರುವಾರವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ. ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಮತ್ತು ಅದರ ಎಲೆಗಳನ್ನು ತೆಗೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಮನೆಯಲ್ಲಿ ಒಣಗಿರುವ ತುಳಸಿ ಗಿಡಗಳಿಂದ ನೀವು ಈ ಮೇಲಿನ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ತುಳಸಿ ಗಿಡ ಒಣಗಿದೆ ಎಂದು ಮನಬಂದಲ್ಲಿ ಎಸೆಯುವ ತಪ್ಪುಗಳನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ. ತುಳಸಿ ಬಗೆಗಿನ ಈ ಉಪಯುಕ್ತವಾದಂತಹ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.